ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ತುಂಬ ಸ್ಪೆಷಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗಾಗಿ ಬಂದೆ. ಸೊ ಈ ವ್ಲಾಗಲ್ಲಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಇನ್ನೂ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡಿಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವ್ಲಾಗಲ್ಲಿ ಆ್ಯಕ್ಚುಲಿ ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ಯಾರಿ ಶಾಪಿಂಗ್ ಅಂತ ನಾವೆಲ್ಲರೂ ಫ್ಯಾಮಿಲಿ ಡಿಸೈಡ್ ಮಾಡಿದ್ವಿ. ನಾನು, ಅಮ್ಮ, ತಂಗಿ, ಅಮ್ಮ ಅಂದರೆ ನಮ್ಮ ಚಿಕ್ಕಮ್ಮ ಎಲ್ಲ. ಸೊ ಹಾಗಾಗಿ ನಾನೀಗ ರೆಡಿ ಆಗ್ತಿದ್ದೀನಿ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ವೇರ್. ಸೊ ನಾನು ಫಸ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ಮಾಯಿಶ್ಚರೈಸರ್ ಆ್ಯಕ್ಚುಲಿ ನೀವು ಮಸಾಜ್ ಮಾಡಿ ಯೂಶ್ವಲಿ ಸೊ ಅದು ನಿಮಗೆ ಲಿಟಲ್ ಗ್ಲೂ ಕೊಡುತ್ತೆ. ಸೊ ದಟ್ ಈಸ್ ಹೌ ಐ ಅಪ್ಲೈ ಯೂಶ್ವಲಿ ಮಾಯಿಶ್ಚರೈಸರ್. ನಾನು ಯಾವುದೇ ರೀತಿಯಾದ ಬ್ರಷ್ ಎಲ್ಲ ಯೂಸ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನನಗೆ ತುಂಬ ಕಾಸ್ಮೆಟಿಕ್ಸ್ ಯಾವುದು ಯೂಸ್ ಮಾಡಲ್ಲ ಮೇಕಪ್ ಅಂತ. ಸೊ ನಾನು ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ, ನೋಡಿ ಎಷ್ಟು ಗ್ಲೋ ಕೊಡ್ತದೆ ಸ್ಕಿನ್ ಅಂತ. ಸೊ ಅದಾಗಿ ಮಾಯಿಶ್ಚರೈಸರ್ ಅಪ್ಲೈ ಆದಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ. ಸೊ ಸನ್ಸ್ಕ್ರೀನ್ ಜೊತೆ ನಾನು ಆ್ಯಕ್ಚುಲಿ ಫೌಂಡೇಶನ್ ಕೂಡ ಲಿಟಲ್ ಬಿಟ್ ಮಿಕ್ಸ್ ಮಾಡ್ತೀನಿ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಬಂದುಬಿಟ್ಟು ಇದು ಪರ್ಟಿಕ್ಯುಲರ್ ಸನ್ಸ್ಕ್ರೀನ್ ಆ್ಯಕ್ಚುಲಿ ತುಂಬ ಒಳ್ಳೆಯದು, ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ನೀವೇನಾದರೂ ಬೇಕಿದ್ದರೆ ಸೊ ಯು ಕ್ಯಾನ್ ಆಲ್ಸೋ ಬೈ. ಸೊ ಇದರ ಜೊತೆ ಆ್ಯಕ್ಚುಲಿ ನಾನು ಫೌಂಡೇಶನ್ ಆ್ಯಕ್ಚುಲಿ ಲಿಟಲ್ ಬಿಟ್ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಅಪ್ಲೈ ಮಾಡ್ತೀನಿ. ಸೊ ನಂದು ಆಯಿಲಿ ಸ್ಕಿನ್ ಆಗಿದ್ದರಿಂದ ನಾನು ಸನ್ಸ್ಕ್ರೀನ್ ಮತ್ತು ಎರಡು ಸಪ್ರೇಟ್ ಅಪ್ಲೈ ಮಾಡಿದ್ರೆ ನನಗೆ ಪ್ಯಾಚಸ್ ಟೈಪ್ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಎರಡೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೊ ನಾನು ಈ ರೀತಿ ನನ್ನ ಹ್ಯಾಂಡಲ್ಲನ್ನೇ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯೂಶ್ವಲಿ ನಾನು ಹ್ಯಾಂಡ್ ವಾಶ್ ಮಾಡಿಕೊಂಡು ಕ್ಲೀನ್ ಹ್ಯಾಂಡ್ಸಲ್ಲಿ ಸೊ ಫೇಸ್ ಕೂಡ ಕ್ಲೀನಾಗಿರುತ್ತೆ. ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಮತ್ತು ನಾನು ಫೌಂಡೇಶನ್ ಎರಡೂ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ನಾನು ಕಾಜಲ್, ಲಿಪ್ ಬಾಮ್ ಮತ್ತು ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಸೊ ಸಮ್ ಟೈಮ್ಸ್ ನಾನು ಏನಾದರೂ ಒಳ್ಳೆ ಫಂಕ್ಷನ್ಸ್ಗೆ ಹೋಗ್ತಿದ್ರೆ ಔಟರ್ ಲೈನ್ಸ್ ಯೂಸ್ ಮಾಡ್ತೀನಿ, ಅಷ್ಟೇ ನಾನು ಯೂಸ್ ಮಾಡೋದು. ಸೊ ನಾನೇನು ಮೇಕಪ್ ಪ್ರಿಯಳಲ್ಲ. ಸೊ ಹಾಗಾಗಿ ನಾನು ತುಂಬ ಕಾಸ್ಮೆಟಿಕ್ಸು ಕೂಡ ನಾನೇನು ಯೂಸ್ ಮಾಡಲ್ಲ. ಸೊ ನೋಡಿ, ದಿಸ್ ಇಸ್ ವಾಟ್ ಆಫ್ಟರ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ಫೌಂಡೇಶನ್ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಸೊ ಈಗ ನಾನು ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ಕಂಪ್ಲೀಟ್ ಕಾಜಲ್ ಎರಡೂ ಅಪ್ಲೈ ಮಾಡಿದ್ದಾದಮೇಲೆ ಸೊ ನಾನೇನು ಮಾಡ್ತೀನಿ, ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಸೊ ನಾನು ಆ್ಯಕ್ಚುಲಿ ಡಾರ್ಕ್ ಲಿಪ್ಸ್ ಇದ್ದಿದ್ದರಿಂದ ನಾನು ಈ ಲಿಪ್ ಬಾಮ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೇನಾದರೂ ಡಾರ್ಕ್ ಲಿಪ್ಸ್ ಅಂದರೆ ಪಿಗ್ಮೆಂಟೇಷನ್ ಆಗಿರೋ ಲಿಪ್ಸಿಗೆ ಸೊ ನೀವು ಬೇಕಾದರೆ ಈ ಲಿಪ್ ಬಾಮ್ನ ಯೂಸ್ ಮಾಡಿ. ಸೊ ಆ್ಯಕ್ಚುಲಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಕ್ಲಚ್ ಬಂದುಬಿಟ್ಟು ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೆ. ಸೊ ನನ್ನ ಡ್ರೆಸ್ಸಿಗೆ ಸೂಟ್ ಆಗೋಲ್ಲ ಅಂತ ಸೊ ಐ ಆಮ್ ಚೂಸಿಂಗ್ ಇಟ್ ವೈಟ್. ಸೊ ಇದು ಲಿಟಲ್ ಪರ್ಲಲ್ಲಿ ಬಂದಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈ ಕ್ಲಿಪ್ ಯೂಸ್ ಮಾಡ್ತಿದ್ದೇನೆ. ಸೊ ಹೆಂಗಿದ್ರು ನಾನು ಅಲ್ಲಿ ಹೋಗಿದ ತಕ್ಷಣ ನಾನು ಫ್ರೀ ಹೇರ್ಸ್ ಬಿಡೋದ್ರಿಂದ ಜಸ್ಟ್ ಈಗ ಹೆಲ್ಮೆಟ್ ಹಾಕಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ನಾನು ಇದು ಆ್ಯಕ್ಚುಲಿ ಲಿಪ್ ಬಾಮ್ ಯೂಸ್ ಮಾಡ್ತಿರೋದು. ಸೊ ಇದು ಆ್ಯಕ್ಚುಲಿ ಗುಡ್ ರಿಸಲ್ಟ್ಸ್ ಕೊಡ್ತಿದೆ. ನಂಗೆ ತುಂಬ ಪಿಗ್ಮೆಂಟೇಷನ್ ಆಗಿ ಬ್ಲ್ಯಾಕ್ ಲಿಪ್ಸ್ ಆಗಿದ್ದರಿಂದ ಸೊ ನಾನು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಲಾಸ್ಟ್ ನಾನು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ ರೆಗ್ಯುಲರ್ ಬೇಸ್ ಮೇಲೆ. ಸೊ ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಿದೆ. ಸೊ ನಿಮ್ಗೆ ಏನಾದರೂ ಬ್ಲ್ಯಾಕ್ ಲಿಪ್ಸ್ ಪಿಗ್ಮೆಂಟೇಷನ್ ಏನಾದರೂ ಆಗಿದ್ರೆ ಸೊ ಈ ಲಿಪ್ ಬಾಮ್ನ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನನ್ನ ಫೈನಲ್ ಲುಕ್ ಇದಿದೆ. ಸೊ ನಾನು ಲ್ಯಾಕ್ಮಿದು ಲಿಪ್ಸ್ಟಿಕ್ ಯೂಸ್ ಮಾಡಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಲಿಪ್ಸ್ಟಿಕ್ ಬೇಕಾದರೆ ನೋಡಿ, ಇದು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋದು. ಸೊ ದಿಸ್ ಇಸ್ ವಾಟ್ ಈಸ್ ಮೈ ಫೈನಲ್ ಲುಕ್. ಸೊ ನಾನೀಗ ರೆಡಿ ಆಗಿದ್ದೇನೆ. ಸೊ ಬನ್ನಿ, ನಾನೀಗ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಆ್ಯಕ್ಚುಲಿ ನಾವೊಂದು ಲೊಕೇಶನ್ ನೋಡಿದ್ದೀವಿ. ಆ್ಯಕ್ಚುಲಿ ಅವ್ರ ಹತ್ರ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳಿದೆ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲೋಗಿ ಎಲ್ಲರೂ ಸ್ಯಾರಿ ತೊಗೊಳ್ಳೋಣ ಮತ್ತು ದೇವ್ರಿಗೆ ಕೂರಿಸ್ತೀವಿ ಅಮ್ಮ ಮನೆಯಲ್ಲಿ. ಸೊ ದೇವರಿಗೂ ಉಡ್ಸೋದಕ್ಕೆ ಸ್ಯಾರಿ ಎಲ್ಲ ಶಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ನಾನು 2 ವೀಲರಲ್ಲಿ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದೆ. ಸೊ 2 ವೀಲರಲ್ಲಿ ಹೋಗೋದ್ರಿಂದ ನನ್ನ ಹೇರ್ಸ್ ಬಂದುಬಿಟ್ಟು ಡ್ಯಾಮೇಜ್ ಆಗಬಾರ್ದು ಅಂತ ಯೂಶ್ವಲಿ ನಾನು ಹೇರ್ಸ್ ಕವರ್ ಮಾಡ್ತೀನಿ. ಮತ್ತು ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಮಾಸ್ಕ್ ಹಾಕ್ಕೊಂಡು ಸೊ ಐ ಆಮ್ ರೆಡಿ ಟು ಗೋ. ಸೊ ಈಗ ನಾನು ಹೊರಟು ಅಲ್ಲಿಂದ ನಾನು ಅಮ್ಮ ಮನೆಗೆ ಹೋಗಬೇಕು. ಆ್ಯಕ್ಚುಲಿ ನಮ್ಮ ಏರಿಯಾ ಬಂದುಬಿಟ್ಟು ಯಾವಾಗಲೂ ಬ್ಲಾಕ್ ಇರುತ್ತೆ. ಸೊ ನೋಡಿ ಎಷ್ಟು ಬ್ಲಾಕ್ ಇದೆ ಅಂತ. ಇದು ಮಣ್ ರೋಡು, ಸರ್ಟನ್ ಡಿಸ್ಟೆನ್ಸ್ವರೆಗೂ ಮಣ್ ರೋಡ್ ಇದೆ. ಆ ಸ್ವಲ್ಪ ಡಿಸ್ಟೆನ್ಸ್ ಮಣ್ ರೋಡಲ್ಲೇ ಸಿಕ್ಕಾಪಟ್ಟೆ ಬ್ಲಾಕ್ ಆಗುತ್ತೆ. ಎಷ್ಟು ಬ್ಲಾಕ್ ಆಗುತ್ತೆ ಅಂತಂದರೆ ಆಲ್ಮೋಸ್ಟ್ ನಮ್ಮ 2-3 hours ಆಗುತ್ತೆ ಅಲ್ಲಿಂದ ಹೋಗೋದಕ್ಕೆ. ಸೊ ಅಮ್ಮ ಮನೆಯಿಂದ ನಮ್ಮ ಮನೆಯಲ್ಲಿ ಅಮ್ಮ, ಅಪ್ಪು, ಚಿನ್ನಿ ಮತ್ತು ಅಮ್ಮ, ತಂಗಿ ಎಲ್ಲರನ್ನೂ ಆಟೋದಲ್ಲಿ ಕಳಿಸಿ ನಾನು ನನ್ನ ತಂಗಿ ಗಾಡಿಯಲ್ಲಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ರಾಜಾಜಿನಗರಲ್ಲಿ ಇರೋ ಸ್ಟೋರು, ಮಂಚಿ ಸ್ಟೋರ್ ಅಂತ. ಆ್ಯಕ್ಚುಲಿ ನಾವು ನೆಟ್ಟಲ್ಲಿ ನೋಡಿದ್ವಿ. ಅವರಲ್ಲಿ ಅಂದರೆ ಸ್ಯಾರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪ್ಲಸ್ ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ಅಂದರೆ ಯೂನಿಕ್ ಕಲೆಕ್ಷನ್ಸ್ ಇದೆ ಅಂತ ನಾವು ಕೇಳಿದ್ವಿ. ಸೊ ನೆಟ್ಟಲ್ಲಿ ನಾವು ಸರ್ಚ್ ಮಾಡ್ತಿದ್ದಾಗ ನೋಡಿದ್ವಿ ತುಂಬ ಯೂನಿಕ್ ಕಲೆಕ್ಷನ್ಸ್ ಕೂಡ ಇತ್ತು. ಸೊ ಹಾಗಾಗಿ
ಈ ಸತಿ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾವು ರಾಜಾಜಿನಗರ್ಗೆ ಬಂದ್ವಿ. ಸೊ ಇದು ಆ್ಯಕ್ಚುಲಿ ಮಂಚಿ ಸಿಲ್ಕ್ಸ್ ಅಂತ. ಸಾರಿ, ನಾವೀಗ ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಯುನೀಕ್ ಕಲೆಕ್ಷನ್ಸ್ ಇದೆ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಪ್ರೈಸ್ ಎಲ್ಲ ರೀಸನಬಲ್ ಪ್ರೈಸ್ ಅಂತ ನಾವು ಕೇಳಿಬಿಟ್ಟು ಈ ಲೊಕೇಶನ್ಗೆ ಬಂದಿದ್ದು. ಸೊ ಹಾಗಾಗಿ ದೇವರಿಗೆ ತುಂಬ ಯುನೀಕ್ ಸ್ಯಾರೀಸ್ ಬೇಕಲ್ವ, ಸೊ ಹಾಗಾಗಿ ಈ ಥರ ಟ್ರೈ ಮಾಡೋಣ ಅಂತ ಬಂದ್ವಿ. ಬಂದಾಗ ಇಲ್ಲಿ ಗೊತ್ತಾಯಿತು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನೋಡಿ, ಇದು ಮಂಚಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ. ಸೊ ನೋಡಿ, ಸ್ಟೋರ್ ಬಂದ್ಬಿಟ್ಟು ಚಿಕ್ಕದು, ಬಟ್ ತುಂಬ ಕಲೆಕ್ಷನ್ಸ್ ಇದೆ. ಬಟ್ ಏನಂದರೆ ತುಂಬ ಕ್ರೌಡ್ ಇತ್ತು. ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಲ್ಲೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಆಲ್ಮೋಸ್ಟ್ ಲೈಕ್ 15-20 ಮಿನಿಟ್ಸ್ವರೆಗೂ, ಆಲ್ಮೋಸ್ಟ್ ಹಾಫ್ ಆನ್ ಅವರ್ ನಾವು ವೆಯ್ಟ್ ಮಾಡಿದ್ವಿ. ಅಲ್ಲಿ ಸ್ಯಾರಿ ಹಾಕ್ತಿರ್ತಾರೆ ಡಿಸ್ಪ್ಲೇಗೆ, ಅದ್ರಲ್ಲಿ ಯಾವ್ದು ಬೇಕೋ ತೊಗೊಳ್ಬೋದು. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ ಆಗಿದ್ದರಿಂದ ಎಲ್ಲರೂ ವೀಕೆಂಡ್ ಶಾಪಿಂಗ್ ಅಂತ ಬಂದುಬಿಟ್ಟಿದ್ದಾರೆ ತುಂಬ ಜನ. ಸೊ ನಾವಲ್ಲಿ ಒಂದು ಸೀರೆ ಇಷ್ಟ ಆಯಿತು, ಕೇಳಿದಾಗ 11,000 ಅಂತ ಅಂದರು. ಸೊ ಬಟ್ ಕ್ವಾಲಿಟಿ ಬಂದುಬಿಟ್ಟು ಪ್ರೈಸಿಗೆ ಅಷ್ಟು ವರ್ತಿಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾವು ನೆಟ್ಟಲ್ಲಿ ನೋಡಿ ಬಂದಿದ್ದು, ರಿವ್ಯೂಸು ಎಲ್ಲ ಓಕೆ ಆಗಿತ್ತು, ಬಟ್ ಸ್ಟಿಲ್ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ನಾವೇನು ಮಾಡಿದ್ವಿ, ಪೋತೀಸಿಗೆ ಬಂದ್ವಿ, ಮೈಸೂರು ರೋಡಲ್ಲಿರೋ ಪೋತೀಸ್ಗೆ. ಆ್ಯಕ್ಚುಲಿ ಇಲ್ಲಿ ತುಂಬ ಆಫರ್ಸ್ ಇದೆ. ಸೊ ನೋಡಿ, ಬೈ ಒನ್ ಗೆಟ್ ಒನ್ ಆಫರ್ಸ್ ಇದೆ. ಅದು ಬೈ ಒನ್ ಗೆಟ್ ಒನ್ ಆಫರ್ಸಲ್ಲೆಲ್ಲ ಜಸ್ಟ್ ನಿಮಗೆ 500 ರುಪೀಸ್ಗೆಲ್ಲ ಸ್ಯಾರೀಸ್ ಸಿಗ್ತಾಯಿದೆ. ಸೊ 1000 ರುಪೀಸ್ಗೆ ಒಳ್ಳೊಳ್ಳೆ ಸ್ಯಾರೀಸು ನಿಮಗೆ ಸಿಗುತ್ತೆ. 2 ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಬೋದು, ಯಾರಿಗಾದ್ರೂ ಕೊಡೋರಿಗೆ ಬೇಕಾದರೆ. ಸೊ ಈಗ ಇವ್ರು ತೋರಿಸ್ತಿರೋ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಅರೌಂಡ್ 3000 ರೇಂಜಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ಸ್ಯಾರೀಸ್ ಬಂದ್ಬಿಟ್ಟು ಪೋತೀಸಲ್ಲಿ ಆ್ಯಕ್ಚುಲಿ ನಿಮಗೆ ಸಪ್ರೇಟ್ ಸೆಕ್ಷನ್ಸೇ ಇರುತ್ತೆ. ನಿಮಗೆ ಏನಪ್ಪ ಅಂದರೆ ರೇಂಜ್ ಪ್ರಕಾರ ಸೆಕ್ಷನ್ಸ್ ಇರುತ್ತೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು ನಿಮಗೆ ನಾರ್ಮಲ್ ಸ್ಯಾರೀಸ್, ಡೈಲಿ ವೇರ್ ಸ್ಯಾರೀಸ್ ಎಲ್ಲ ನಿಮಗೆ ಒಳ್ಳೆ ಆಫರ್ಸಲ್ಲಿ ಕೊಡ್ತಾರೆ. ಅದಲ್ಲದೆ ನಿಮ್ಗೆ ಏನಾದರೂ ಯುನೀಕ್ ಸ್ಯಾರೀಸ್ ಬೇಕಂದರೆ ಫಸ್ಟ್ ಫ್ಲೋರಿಗೆ ಬರಬೇಕಾಗತ್ತೆ. ಅಲ್ಲಿ ನಿಮಗೆ ರೇಂಜ್ ವೈಸ್ ಸೆಕ್ಷನ್ಸ್ ಇರುತ್ತೆ. ಅಂದರೆ 3000 to 5000 ಒಂದು ಸೆಕ್ಷನ್ನು, ಮತ್ತು 10,000 15,000. ಸೊ ರಿಸೆಪ್ಷನ್ ಸ್ಯಾರಿ ಸಪ್ರೇಟು, ಮತ್ತು ನಿಮಗೇನಾದರೂ ಎಂಗೇಜ್ಮೆಂಟ್ ಸ್ಯಾರಿಯ ಸಪ್ರೇಟ್, ಆ ಥರ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಆ್ಯಕ್ಚುಲಿ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ. ಸೊ ನಿಮ್ಗೇನಾದರೂ ಟೈಮ್ ಇದ್ದರೆ ಪೋತೀಸಲ್ಲಿ ನೋಡಿ. ಆ್ಯಕ್ಚುಲಿ ನಮಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸು. ಈಗ ಇವ್ರು ತೋರಿಸ್ತಿರೋದೆಲ್ಲ ಅರೌಂಡ್ 6,000 to 7,000 ಇದೆ. ಆ್ಯಕ್ಚುಲಿ ಇದು ಪ್ಯೂರ್ ಸಿಲ್ಕ್ ಸ್ಯಾರೀಸು. ಸೊ ಯುನೀಕ್ ಕಲೆಕ್ಷನ್ಸು ತುಂಬ ಇದೆ, ಮತ್ತು ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಸೆಕ್ಷನ್ಸಲ್ಲಿ ಯುನೀಕ್ ಕಲೆಕ್ಷನ್ಸ್ ಇದೆ. ಸೊ ನಾನೇನಪ್ಪ ಅಂತ ಐಡಿಯಾ ಇದ್ದಿದ್ದಂದರೆ, ನನಗೆ ಈ ಸತಿ ಬಾರ್ಡರ್ ಇಲ್ಲದೆ ಸ್ಯಾರಿ ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಇದು ಟ್ರೆಂಡಿಂಗ್ ಅಲ್ವಾ, ಸೊ ಹಾಗಾಗಿ ನಾನು ಬಾರ್ಡರ್ಸ್ ಇಲ್ಲದೆ ಸ್ಯಾರಿ ಕೇಳಿದೆ. ಅವರು ಬಾರ್ಡರ್ಸ್ ಇಲ್ಲದೆ ಸ್ಯಾರೀಸಲ್ಲಿ ಇದು ಒಂದು ತೋರಿಸಿದ್ರು. ಆ್ಯಕ್ಚುಲಿ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ, ಅಂದರೆ 50% ಸಿಲ್ಕು 50% ಕಾಟನ್ ಸ್ಯಾರಿ. ಇದು ಬಂದುಬಿಟ್ಟು ಪ್ರೈಸ್ ರೇಂಜ್ ನಿಮಗೆ 5,000 ಚೇಂಜು. ಆ್ಯಕ್ಚುಲಿ ಇದು 4,000ಗೆ ಕೊಡ್ತಾ ಇದ್ದಾರೆ. ನನಗೆ ಇದೇನಕ್ಕಪ್ಪ ಇಷ್ಟ ಆಯ್ತು ಅಂದರೆ ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ತುಂಬ ಯೂನಿಕ್ ಆಗಿತ್ತು. ಸೊ ಸ್ಕೈ ಬ್ಲೂ ಕಾಂಬಿನೇಷನಲ್ಲಿ ಡಾರ್ಕ್ ಗ್ರೇ ಕಲರ್ ಕೊಟ್ಟಿದ್ದಾರೆ. ಸೊ ಶೇಡ್ ವಿತ್ ಗೋಲ್ಡು. ಸೊ ಇದು ನನಗೆ ಇಷ್ಟ ಆಯಿತು. ಸೊ ಇದು ತೊಗೊಳ್ಳೋಣ ಅಂತ ಟ್ರೈ ಮಾಡಿದೆ. ಸೊ ನಾನು ಓಕೆ ಅನ್ನಿಸ್ತು. ವೇರ್ ಮಾಡಿದ್ಮೇಲೆ ಅಷ್ಟು ಅಟ್ರ್ಯಾಕ್ಟ್ ಅಂತ ಅನಿಸ್ಲಿಲ್ಲ. ಸೊ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೊಂದು ಟ್ರೈ ಮಾಡಿದೆ. ಆ್ಯಕ್ಚುಲಿ ಇದು ಪ್ರೈಸ್ ಬಂದುಬಿಟ್ಟು ನೀವು ನಂಬೋಕ್ಕಾಗಲ್ಲ, ಆಫ್ಟರ್ ಡಿಸ್ಕೌಂಟು ಇದು 950 ರುಪೀಸಿಗೆ ಅಷ್ಟೇ ಕೊಡ್ತಿದ್ದಾರೆ. ಸ್ಯಾರಿ ನೋಡಿ ಎಷ್ಟು ಅದ್ಭುತವಾಗಿದೆ, 900 ರುಪೀಸ್ ಅನಿಸೋದೇ ಇಲ್ಲ. ತುಂಬ ಯುನೀಕ್ ಆಗಿದೆ. ಕಲರ್ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಸೊ ಯಾಕಂದರೆ ಯುನೀಕ್ ಕಾಂಟ್ರಾಸ್ಟ್ ಕಲರಲ್ಲಿ ಕೊಟ್ಟಿದ್ದಾರೆ ಬ್ಲೌಸು ಮತ್ತು ಸ್ಯಾರಿ. ಸೊ ಹಾಗಾಗಿ ಇದು ನನಗೊಂದು ಇಷ್ಟ ಆಯಿತು. ಸೊ ಇದು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಅದಾದಮೇಲೆ ನಾವಷ್ಟು ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಒಂದು ಅರೌಂಡ್ 4 ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ. ಒಂದು ಲ್ಯಾವೆಂಡರ್ ಕಲರ್ದೊಂದು, ಇದು ಕಾಫಿ ಕಲರ್ದು ಒಂದು ವಿತ್ ಸಿಲ್ವರ್ ಜರಿ, ಇನ್ನೊಂದು ಈ ರೀತಿ 3 ರೇಂಜಸಲ್ಲಿ ನಾವು 4 ಸ್ಯಾರೀಸ್ನ ತೊಗೊಂಡ್ವಿ. ಆಲ್ಮೋಸ್ಟ್ ಬಿಲ್ ಬಂದುಬಿಟ್ಟು 26,000 ಆಯಿತು ಈ 4 ಸ್ಯಾರೀಸ್ಗೆ. 3 ಸ್ಯಾರಿ ಬಂದುಬಿಟ್ಟು ಪ್ಯೂರ್ ಸಿಲ್ಕ್ ಸ್ಯಾರಿ, ಇನ್ನೊಂದು ಸೆಮಿ ಸಿಲ್ಕ್ ಸ್ಯಾರೀಸಲ್ಲಿ ನಾವು ತೊಗೊಂಡಿದ್ದು. ಸೊ ದಿಸ್ ಇಸ್ ವಾಟ್ ನಾವು ಪರ್ಚೇಸ್ ಮಾಡಿದ ಸ್ಯಾರಿ ಕಲೆಕ್ಷನ್ಸ್ ಬಂದುಬಿಟ್ಟು. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಸ್ಯಾರಿ ಕಲೆಕ್ಷನ್ಸ್ ನೋಡಿ? ನಿಮಗೆ ಆ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ದಿಸ್ ಇಸ್ ಹೌ ವಿ ಶಾಪ್ಡ್. ಆ್ಯಂಡ್ ಪೋತೀಸಲ್ಲಿ ನಾವು ತುಂಬ ಇಷ್ಟಪಟ್ಟು ಒಂದು 4 ಸ್ಯಾರಿ ತೊಗೊಂಡ್ವಿ. ದೇವ್ರಿಗೆ ಉಡ್ಸೋಕ್ಕಂತಲೂ ಸಪ್ರೇಟಾಗಿ ಒಂದು ಸ್ಯಾರಿ ತೊಗೊಂಡ್ವಿ. ಇದು ನಮ್ಮ ಶಾಪಿಂಗ್ ವಿಡಿಯೋ ಆಗಿತ್ತು. ಪೋತೀಸಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಿಮ್ಮ ಪ್ರೈಸಿಗೆ ಬೇಕಾಗಿರೋ ಥರ ಎಲ್ಲ ರೀತಿಯಾದ ಕಲೆಕ್ಷನ್ಸ್ ಇದೆ. ಸೊ ನಿಮಗೇನಾದರೂ ಟೈಮ್ ಇದ್ದರೆ ಮೈಸೂರು ರೋಡಲ್ಲಿರೋ ಪೋತೀಸ್ಗೆ ಹೋಗಿ, ತುಂಬ ದೊಡ್ಡದಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ಸೊ ನೋಡಿ, ಇದು ನಾವು 4 ಸ್ಯಾರಿ ಪರ್ಚೇಸ್ ಮಾಡಿರೋದು.
ಸೊ ಇದು ಬಂದುಬಿಟ್ಟು ಅರೌಂಡ್ 3000 ಚೇಂಜ್ ಆಯಿತು ಆಫ್ಟರ್ ಡಿಸ್ಕೌಂಟ್. ಇದು ನಿಮಗೆ 6000 ಚೇಂಜ್ ಆಯಿತು. ಇನ್ನೆರಡು ಸ್ಯಾರಿ 8000 ರುಪೀಸ್ ಆಯಿತು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೇನೆ. ಸೊ ಇದು ಇವತ್ತಿನ ನಮ್ಮ ಶಾಪಿಂಗ್ ವ್ಲಾಗ್ ಆಗಿತ್ತು. ನನ್ನ